ಪವರ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಸದ್ಯಕ್ಕೆ ಎಲ್ಲಿ ನೋಡಿದ್ರು UI ಅನ್ನುವಂತ ಸಿನಿಮಾದ ವಿಚಾರವೇ ಕೇಳಿ ಬರ್ತಾ ಇದೆ. ರಿಯಲಿಸ್ಟಿಕ್ಗೆ ರಿಯಲ್ ಆಗಿರುವಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ಹೇಗಿದ್ದೀರಾ ಸರ್? ನೋಡಿ, UI ರಿಲೀಸ್ಗೆ ಹತ್ರ ಆಗ್ತಾ ಇದೆ. ಟೆನ್ಷನ್ ಏನಾದರೂ ಇದೆಯಾ? ಇಲ್ಲಪ್ಪ, ಅದಿದ್ದೇ ಇರುತ್ತೆ. ಆ್ಯಕ್ಚುಲಿ ಇವಾಗ ಹತ್ರ ಬಂದಾಗ ಇಂಟರ್ವ್ಯೂಸ್ಗಳು ಜಾಸ್ತಿ ಇರುತ್ತೆ. ಬೇರೆ ಬೇರೆ ಲ್ಯಾಂಗ್ವೇಜು, 5 ಲ್ಯಾಂಗ್ವೇಜ್ ಅಲ್ಲ, ಎಲ್ಲ ಕಡೆ ಟ್ರಾವೆಲಿಂಗು, ಪ್ರೆಸ್ ಕಾನ್ಫರೆನ್ಸ್ಗಳು, ಅದ್ರ ಜೊತೆಯಲ್ಲಿ ಫೈನಲ್ ಕಾಪಿ ಅದರದ್ದೆಲ್ಲ ಇರುತ್ತೆ. ಆ್ಯಕ್ಚುಲಿ ಅಷ್ಟೇ ಸರ್. ಪ್ರತಿ ಸಲ ಇಂಟರ್ವ್ಯೂ ಮಾಡಿದಾಗಲೂ ನಮಗೆ ಬಾಣ ಬಿಡ್ತೀರಾ ನೀವು. ನೀವೇ ಹೇಳಿ, ನಿಮಗೇನು ಅನ್ಸುತ್ತೆ? ಅದು ಬಿಟ್ಟು ಇವತ್ತು ನಿಮ್ಮಿಂದ ಆನ್ಸರ್ ನಾನೇ ಹೇಳ್ತೀನಿ. ಕಮಾನ್, ಲೆಟ್ ಅಸ್ ಸ್ಟಾರ್ಟ್. ನೀವು ಕೇಳಲೇಬೇಡಿ, ನಾನು ಸ್ಟಾರ್ಟ್ ಮಾಡಲಾ? ಸರ್, UI ನಿಮ್ಮ ಪ್ರಕಾರ ಏನು ಅಂತ? ಇದು ನನ್ನ ಜೊತೆಲಿರೋ ಯಾವಾಗ ಸೇರಿದ್ವಿ ಅಂದರೆ, ಸ್ಕ್ರಿಪ್ಟಲ್ಲಿ ಒಂದಷ್ಟು ಗ್ಯಾಂಗ್ ಸೇರಿದ್ರು ನನ್ನ ಜೊತೆಲಿ. ಎಲ್ಲಿಂದ ಅಂದರೆ, ಇದರಲ್ಲಿ ಯಾರ್ಯಾರು ಸೇರಿದ್ರು ಅಂತ ಹೆಸರುಗಳು ಹೇಳ್ತಾ ಹೋಗ್ತೀನಿ ನಿಮಗೆ. ಬೇಡ. UI ಅಂದರೆ ಏನು? ಶಾರ್ಟಲ್ಲಿ ಹೇಳಿಬಿಡಿ ಸರ್. ಅಲ್ಲ, ಶಾರ್ಟಾಗಿ ಮಾಡಿದೆ, ಇನ್ನೇನು ಹೇಳೋದು? ನೀವೇ UI ಅಂದರೆ ಏನು ಅಂದರೆ ಏನರ್ಥ? ಸರ್ ಎ ಅಂದರೆ ಏನು ಹೇಳಿ ಸರ್? ಸರ್ ಎಕ್ಸ್ ಅಂದರೆ ಏನು ಹೇಳಿ ಸರ್? ಅಂದರೆ ಹೆಂಗೆ ಅದು? ನೀವೇ ಹೇಳ್ತಾ ಇದ್ದೀರಾ UI ಅಂತ. ನೆಕ್ಸ್ಟು ಸರ್, ಈ ಸಿನಿಮಾದ ಬಗ್ಗೆ ಒಂದಿಷ್ಟು ಕುತೂಹಲ ಇದೆ. ಸಿನಿಮಾ ನೋಡಿದ ಮೇಲೆ ಏನಾದರೂ ಮತ್ತೆ ಆ ಸಿನಿಮಾದ ಬಗ್ಗೆ ಅಥವಾ ಕಥೆಯ ಬಗ್ಗೆ ಜನರು ಯೋಚಿಸ್ತಾ ಇರ್ತಾರಾ ಪ್ರತಿನಿತ್ಯ, ಹೇಗೆ ಅಂತ? ಅಲ್ಲ, ನನಗನ್ಸುತ್ತೆ ಆ ಡಿಸ್ಕಷನ್ಗಳಾಗ್ಬೋದು ಅಂತ. ತುಂಬ ವಿಷಯ ಇರೋದ್ರಿಂದ ಈಚ್ ಆ್ಯಂಡ್ ಎವ್ರಿಥಿಂಗು, ಆ ಡಿಕೋಡಿಂಗು, ಇದು ಹಿಂಗೆ ಹಂಗೆ, ಇದು ಈ ಥರ ನೋಡೋಣ, ಇನ್ನೊಂದ್ಸತಿ ಆ ಥರ ನೋಡೋಣ ಅಂತ ತುಂಬ ಡಿಸ್ಕಷನ್ಗಳಾಗ್ಬೋದು ಅಂತ ನನಗನ್ಸಿದೆ. ನೋಡೋಣ. ಕಲ್ಕಿ ಜೊತೆ ಇನ್ನೊಂದು ಪಾತ್ರ ಹೇಗಿರಬಹುದು? ಅರ್ಥ ಆಗಲಿಲ್ಲ. 2 ಶೇಡ್ ಇದೆ ಅಂತ ಗೊತ್ತಾಗ್ತಿದೆ. ಹೆಂಗೆ ಗೊತ್ತಾಯಿತು? ಸ್ವಲ್ಪ ನೋಡಿದಾಗ ಗೊತ್ತಾಗುತ್ತೆ ಸರ್. ಹಂಗೆ ಇನ್ನೊಂದು ಹೆಂಗಿರಬಹುದು? ನನಗೆ ಗೊತ್ತಾಗಿಲ್ಲ, ನೀವೇ ಹೇಳ್ಬೇಕು. ಅದು ಸರ್, ಡೈರೆಕ್ಟ್ರು ನೀವೇ, ಆಕ್ಟ್ರು ನೀವೇ. ಆ 2 ಪಾತ್ರಗಳ? ಆ ಪಾತ್ರ ಅಲ್ಲ, UI ಒಳಗಿನ ಪಾತ್ರ. ಏನು ಅರ್ಥ ಆಗ್ತಿಲ್ಲ ನೀವು ಕೇಳ್ತಿರೋದು. ನೀವೇ ಹೇಳ್ಬೇಕು. ಸರ್, UI ಒಳಗಡೆ 2 ಪಾತ್ರಗಳು ಇರಬಹುದು. ಒಂದು ಕಲ್ಕಿ ಅಂತ ಇದೆ ಅಂತ ಕನ್ಫರ್ಮ್ ಆಗಿ ಹೇಳ್ಬಿಟ್ರಿ. ಅದು ಹೇಳಿ ನೀವೇ, ನಿಮ್ಗೆ ಗೊತ್ತಲ್ವ ಎಲ್ಲ? ನನ್ಗೆ ಗೊತ್ತಿಲ್ಲ ಸರ್, ಇವತ್ತು ಆನ್ಸರ್ ತಗೋಬೇಕು ಸರ್. ನಾನು ಗೊತ್ತಿಲ್ಲ ಅಂದರೆ ಸರ್ 2 ಪಾತ್ರಗಳಿದೆ ಇದ್ರೊಳಗೆ ಅಂತ ಹೆಂಗೆ ಹೇಳ್ತೀರಾ ನೀವು? ಗೊತ್ತಿದೆ, ನಿಮಗೆ ಗೊತ್ತಿದೆ ಅಂದಮೇಲೆ ನಿಮ್ಗೆ ಎಲ್ಲವೂ ಗೊತ್ತಿರಬೇಕು. ನೀವೇ ಹೇಳ್ಬಿಡಿ. ನನಗೆ ಗೊತ್ತಿಲ್ಲ ಸರ್, ನಾನು ಪ್ರಶ್ನೆ ಮಾಡ್ತಿದ್ದೀನಿ, ಉತ್ತರ ತಿಳ್ಕೊಬೇಕು ಅನ್ನೋ ಆಸೆ. ಆ್ಯಕ್ಚುಲಿ 4 ಪಾತ್ರ ಇದೆ, ಅದು ಗೊತ್ತಾ ನಿಮಗೆ? ಗೊತ್ತಿಲ್ಲ ಸರ್. ಮತ್ತೆ ಹೇಳ್ಬಿಡಿ ಸರ್, ಆ 4 ಪಾತ್ರ ಏನಕ್ಕೆ ಕೇಳ್ಬೇಕು ನಾನು? ನೀವು ಪಿಕ್ಚರ್ ನೋಡಿ ಅಂತ ನಾವು ಮಾಡ್ತಾ ಇರೋದು, ಹೇಳೋದಕ್ಕಲ್ಲ ಅಷ್ಟೇ. ಪ್ರಜಾಕೀಯ ಏನಾದರೂ UI ಒಳಗಡೆ ಇರುತ್ತಾ? ಅದು ನೀವು ನೋಡಿ, ನಿಮ್ಗೆ ನೋಡ್ಬೇಕಾದ್ರೆ ಅದನ್ನು ನೋಡ್ಬೋದು. ನೀವು ನಿಮಗೆ ಬೇಕು ಅನ್ಸಿದ್ರೆ ಅದು ಇರುತ್ತೆ, ಇಲ್ಲ ಅಂದರೆ ಬೇರೆ ಇರುತ್ತೆ. ಇಟ್ ಈಸ್ ಆಲ್ ಅಬೌಟ್ ಯು. ಆ್ಯಕ್ಚುಲಿ ನೀವು ಹೆಂಗೆ ನೋಡ್ತೀರಾ ಅಂತ. ನೀವು ಒಂದು ಜಸ್ಟ್ ಸಿನಿಮಾ ಥರ ನೋಡ್ಕೊಂಡ್ರೆ ಸಿನಿಮಾ ಥರನೇ ಒಂದು ಊರಲ್ಲಿ ನಡೆಯೋ ಕತೆ ಥರ ಇರುತ್ತೆ. ಫಿಲಾಸಫಿಕಲ್ ನೋಡ್ರೆ ಅದು ಇನ್ನೊಂದು ಥರ ಇರುತ್ತೆ. ಸೊ ಆ ಥರ ಬೇರೆ ಬೇರೆ ಡೈಮೆನ್ಷನ್ಸ್ಗಳಿದೆ ಇದರಲ್ಲಿ. ಸರ್, ಹುಳ ಬಿಡುವಂಥ ಒಂದು ಪ್ರಯತ್ನ. ನನಗೆ ನೀವು ಹುಳ ಬಿಡ್ತಿದ್ದೀರಾ ಇವಾಗ? ನಾನು ಹುಳ ತೆಗಿಯಕ್ಕೆ ಟ್ರೈ ಮಾಡ್ತೀನಿ, ನೀವು ಹುಳ ಬಿಡಕ್ಕೆ ಟ್ರೈ ಇಲ್ಲ ಸರ್. ಟೀಸರ್ ಯಾವಾಗ ಬಿಟ್ಟು ಈಗ ವಾರ್ನರ್ ತನಕ ಬಿಟ್ರು, 1 ವರ್ಷ ನೀವು ಮರ್ತೋಗ್ಬಿಟ್ಟಿದ್ದೀರಾ ಎಲ್ಲ. ಇಲ್ಲ ಸರ್, ಮತ್ತೆ ಅಲ್ಲೇ ಇನ್ನೊಂದಷ್ಟು ಪ್ರಶ್ನೆಗಳು ಹುಟ್ಟಾಕುತ್ತೆ ಸರ್. ಒಂದೊಂದು ನೋಡ್ಬೇಕಾದ್ರು, ಒಂದೊಂದು ಟೀಸರ್ ನೋಡ್ಬೇಕಾದ್ರೂ ಒಂದಿಷ್ಟು ಪ್ರಶ್ನೆಗಳು ಹುಟ್ಟಾಕುತ್ತೆ. ಯಾವ ತರ ಪ್ರಶ್ನೆ? ಒಂದು ಬಿಟ್ಕೊಳ್ಳೆ ಇದೇ ಇರುತ್ತೆ ಸಿನಿಮಾ ಅಂತನಾ? ಹಂಗಂತಲ್ಲ ಸರ್. ನೀವು ಕೇಳಿದ್ ಇವಾಗ ಅದನ್ನೇ ಸರ್, ಇಡೀ ಪಿಕ್ಚರ್ ಹಿಂಗೆ ಇರುತ್ತಾ ಅಂತ ಕೇಳಿದ್ರಿ. ಫಸ್ಟ್ ನೋಡಿದ್ದೀರಾ ಅಂದ್ರೆ ನೋಡಿದ್ದೀನಿ ಅಂದ್ರೆ, ಹಂಗಾರೆ ಅದು ಪಿಕ್ಚರಲ್ಲಿ ಇರಲ್ವಾ? ನಿಮ್ಮ ಪ್ರಕಾರ ಹೇಳಿ ಹೋಗ್ಲಿ. ನೀವೇ ಕನ್ಫ್ಯೂಷನ್ ಮಾಡ್ತಿದ್ದೀರಾ? ನೋ, ಐ ಆಮ್ ನಾಟ್ ಕನ್ಫ್ಯೂಸಿಂಗ್, ಯು ಆರ್ ಕನ್ಫ್ಯೂಸಿಂಗ್ ಮೀ. ಕಡೆ ಟ್ರೋಲ್ ಆಗುತ್ತೆ ಅನ್ನುವಂಥ ಒಂದು ಸಾಂಗ್ ಬಿಡ್ತೀರಾ, ಅದರಲ್ಲಿ ಒಂದಿಷ್ಟು ಪ್ರಚಲಿತ ಏನು ಇನ್ಸಿಡೆಂಟ್ಗಳಿದೆ ಅಥವಾ ಟ್ರೋಲ್ ಆಗಿರುವಂಥ ಒಂದಿಷ್ಟು ಕಂಟೆಂಟ್ಗಳನ್ನು ಇಟ್ಕೊಂಡು ಸಾಂಗ್ ಮಾಡ್ತೀರಾ. ಇಲ್ಲಿ ವಾರ್ನರ್ ಟೀಸರ್ ಬಿಟ್ಟರೆ ಒಂದಿಷ್ಟು ಫ್ಯೂಚರಲ್ಲಿ ಏನಾಗುತ್ತೆ ಅನ್ನೋದನ್ನು ಹೇಳಿದ್ದೀರಾ. ಸೊ ಇದೆಲ್ಲವನ್ನು ನೋಡಿದಾಗ ಮುಂದೆ ಏನಾಗುತ್ತೆ ಅನ್ನೋ ಒಂದು ಪ್ರಶ್ನೆ ಇರುತ್ತಲ್ಲ ಸರ್ ಪ್ರತಿ ಮನುಷ್ಯನಿಗೆ. ಮುಂದೆ ಹಿಂಗಾಗಬಹುದಾ ಅಥವಾ ಈ ಥರ ಭಯ ಪಡಬೇಕಾ ಅನ್ನೋ ಒಂದು ಪ್ರಶ್ನೆಗಳು ಸಾಮಾನ್ಯವಾಗಿ ಹುಟ್ಟಾಕುತ್ತೆ ಮನುಷ್ಯನಿಗೆ. ಅಂಥ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ ಅಲ್ಲಿ ಈ ಕಥೆಯ ಮೂಲಕ, UI ಕಥೆಯ ಮೂಲಕ ಅಂತ? ನೀವು ನೋಡಿ ಹೇಳ್ಬೇಕು ಅದನ್ನು. ನಿಮ್ಮ ಕ್ವಶನ್ ಎಲ್ಲದಕ್ಕೂ ಆನ್ಸರ್ ಅಷ್ಟೇ. ನೀವು ಹೇಳ್ತೀರಾ ಫಸ್ಟ್, ಸರ್ ಎಲ್ಲ ನೀವು ಹೇಳಿ ಅಂತೀರಾ ಅಂತ. ನೀವು ಕೇಳೋ ಕ್ವಶನ್ ನಾನು ಹಂಗೆ ಹೇಳ್ಬೇಕು ನಾನು, ಅಲ್ವಾ? ಈಗ ನಿಮ್ಮ ಮನೆಗೆ ಊಟಕ್ಕೆ ಬರ್ತೀನಿ ಅಂತೀನಿ, ನೀವು ಸರ್ಪ್ರೈಸ್ ಕೊಡೋಣ ಅಂತ ಇರ್ತೀರಾ. ನಾನು ನಿಮ್ಮಲ್ಲಿ ಏನು ಮಾಡಿದ್ದೀರಾ ಹೇಳಿ? ಊಟಕ್ಕೆ ಬರ್ತೀನಿ. ರೈಸಾ, ರಸಮ್ಮ, ಅಥವಾ ಏನು ಬಿರಿಯಾನಿನ? ಚಿಕನ್ ಬಿರಿಯಾನಿ ಹೆಂಗಿದೆ? ನಾನು ಕೇಳಕ್ಕೆ ಶುರು ಮಾಡಿದೆ, ಚಿಕನ್ ಬಿರಿಯಾನಿ ಹೆಂಗಿರುತ್ತೆ, ಸ್ವಲ್ಪ ಸ್ಪೈಸಿ ಆಗಿರುತ್ತಾ? ಸರ್ ದಯವಿಟ್ಟು ಬನ್ನಿ ಸರ್, ಊಟ ಮಾಡಿ ನೀವು ಹೇಳಿ ಸರ್ ಟೇಸ್ಟು ಅಂತೀರಾ. ಇಲ್ಲ ನನಗೆ ಹೇಳಿ, ಚಿಕನ್ ಬಿರಿಯಾನಿ ನೀವು ಟಕ್ ಅಂತ ಅದರಲ್ಲಿ ಏನೋ ಬೇರೆ ಸೇರಿಸ್ಬಿಡ್ತೀರಾ? ಅಂದರೆ ನೀವು ಹೆಂಗಿರುತ್ತೆ ನಿಮಗೆ?
ಸರ್ ಹಂಗಾದ್ರೆ ಕಥೆಯದು ಯಾವುದೇ ಹಿಂಟ್ ಸಿಗಲ್ಲ ನಮಗೆ, ಕತೆ ಸುತ್ತ ಮಾತಾಡೋಣ ಸರ್. ಇಸ್ ನಾಟ್ ಲೈಕ್ ದಟ್ ಆ್ಯಕ್ಚುಲಿ. ಸಿ, ಯಾವುದೇ ಆಗಲಿ ಸಿನಿಮಾ ಆ್ಯಕ್ಚುಲಿ ಆ ಸ್ವಾರಸ್ಯ ಇದ್ರೇ ಸಿನಿಮಾ ಅಲ್ವಾ? ಯಾರು ಕತೆ ಹೇಳ್ತಾರೆ ಹೇಳಿ ನಿಮಗೆ? ಯಾರು ಕತೆ ಹೇಳಿದಾರೆ ಪಿಕ್ಚರಲ್ಲಿ ಕೂತ್ಕೊಂಡು ನಿಮಗೆ ಇಂಟರ್ವ್ಯೂಲಿ? ಇಲ್ಲ ಸರ್. ಅಲ್ವಾ? ಬಟ್ ಉಪ್ಪಿ ಸರ್ ಸಿನಿಮಾಗಳಂದ್ರೆ ಒಂದ್ 2-3 ಸಲ ನೋಡ್ಬೇಕು, 4 ಸಲ ನೋಡ್ಬೇಕು, ಅರ್ಥ ಆಗ್ಬೇಕು. ಅದನ್ನು ಯಾಕೆ ಹಂಗೆ ಅನ್ಕೊಂತೀರಾ? ಅಗೈನ್ ಸಿ, ದಟ್ ಈಸ್ ಆಲ್ಸೋ ಯು ಆರ್ ಪ್ರೀ ಆಕ್ಯುಪೈಡ್ ಅಂತಲೇ ಹೇಳ್ತೀನಿ. ಸಿ, ನಾವು ಯಾವಾಗಲೂ ಇವಾಗ ಅದನ್ನು ಬ್ರೇಕ್ ಮಾಡ್ಬೋದಲ್ಲ, ನಾನು ಇನ್ನೊಂದು ಥರ ಮಾಡಬಹುದಲ್ವಾ? ಸಿ, ಅದನ್ನು ಹೇಳ್ತೀನಿ, ಒಂದು ಟ್ರೈ ಮಾಡ್ತಾ ಇರ್ತೀವಿ. ಕೆಲವು ಸತಿ ನಿಮ್ಗೆ 2 ಸತಿ ನೋಡಬೇಕು ಅನ್ಸಿದ್ರೆ ನೀವು 2 ಸಲ 10 ಸತಿ ನೋಡ್ತೀರಾ. ನಿಮ್ಗೆ ಒಂದೇ ಸತಿ ಅರ್ಥ ಆದರೆ ಸಾಕು ಅಂತೀರಾ. ಸಿ, ಇಟ್ ಇಸ್ ಆಲ್ ಅಪ್ ಟು ಯು. ಅಗೈನ್ ಸಿನಿಮಾ ಕೇಳಿ ನಾವು ಮಾಡೋ ಪ್ರಯತ್ನ ಮಾಡ್ತೀವಿ ಆ್ಯಕ್ಚುಲಿ. ನೀವು ನೋಡೋದ್ರಿಂದನೇ, ನೀವು ಅದ್ರ ಬಗ್ಗೆ ಮಾತಾಡೋದ್ರಿಂದನೇ ಸಿನಿಮಾ ಅಲ್ವಾ? ಇವತ್ತೊಂದು ಇದು ಬಿಟ್ಟಿದ್ದೀವಿ ಅಂದ್ಕೊಳ್ಳಿ, ಒಂದೇನೋ ವಾರ್ನರ್, ಅದ್ರ ಬಗ್ಗೆ ಅಷ್ಟು ಮಾತಾಡ್ತೀವಿ ಅಂದರೆ ನಮಗೆ ಖುಷಿಯಾಗಿರೋದು ಅಲ್ವಾ? ಹೌದು ಸರ್. ವಾರ್ನರ್ ಬಿಟ್ಬಿಟ್ಟು ಸರ್ ಅದು ಇವಾಗ ಹೇಳಿ ಸರ್ ಏನು ಬಿಟ್ಟಿದ್ದೀರಲ್ಲ, ಅದು ಏನು ಫಸ್ಟ್ ಸೀನು ಅಂದರೆ ನಾನು ತೋರಿಸಿದ್ರ ಮೇಲೂ ಕೇಳಿದ್ರೆ ಹೆಂಗೆ ಹೇಳೋದು ಸರ್? ಈ CG ವಿಚಾರಕ್ಕೆ ಬಂದರೆ, ಇದನ್ನ ನೋಡಬೇಕಿದ್ರೆ ಮೇಕಿಂಗ್ ವೈಸ್ ಅಲ್ಲಿ ಅಥವಾ CG ತುಂಬ ಸ್ಟ್ರಾಂಗ್ ಆಗಿದೆ ಅಂತ ಅನ್ಸುತ್ತೆ, ಮತ್ತೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟು ಕೂಡ ತುಂಬ ಕ್ರಿಯೇಟಿವ್ ಆಗಿದೆ ಅಂತ ಅನ್ಸುತ್ತೆ. ಸೊ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರಿ ಅಂತ ಸರ್? ಇಲ್ಲ, ನಿಜ ಹೇಳ್ಬೇಕಂದ್ರೆ ಫಸ್ಟ್ ಕ್ರೆಡಿಟ್ ನನ್ನ ಪ್ರಕಾರ ಈ ಪಿಕ್ಚರ್ಗೆ ಹೋಗ್ಬೇಕಂದ್ರೆ ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವ್ರಿಗೆ. ಯಾಕಂದರೆ ಅವರೇ ಒಂದು ಕಲ್ಪನೆ ಮಾಡಿ ಅದನ್ನು ಸೆಟ್ ಈ ಥರ ಅಂತ ಅಂದ್ಕೊಂಡಿದ್ದು. ಆಮೇಲೆ ಆ ಸೆಟ್ ಇರೋ ಇದನ್ನು ಫಸ್ಟ್ ಆಫ್ ಆಲ್ ಓಕೆ ಮಾಡಿ ಪ್ರೊಡ್ಯೂಸರ್ಸ್, ಆ್ಯಕ್ಚುಲಿ ಪ್ರೊಡ್ಯೂಸರ್ಸು ಡಿಸ್ಕಸ್ ಮಾಡಿ ಅದನ್ನು ಇಲ್ಲ ಹಿಂಗೆ ಮಾಡೋಣ ಅಂತ. ಇವಾಗ ಅವ್ರೇನಾರ ಇಲ್ಲ ನಾನು ಅಷ್ಟೊಂದು ಬಡ್ಜೆಟ್ ಆಗಲ್ಲ, ಬೇರೆ ಹತ್ರ ಪ್ಲ್ಯಾನ್ ಮಾಡೋಣ ಅಂದರೆ ನಾವು ಕಂಪ್ಲೀಟ್ಲಿ ಏನೂ ಮಾಡೋಕ್ಕಾಗಲ್ಲ. ನಾನು ಅದೇ ಹೇಳಿದ್ದು, ಕ್ಯಾಪ್ಟನ್ ಆಫ್ ದಿ ಶಿಪ್ ಇಂಪಾರ್ಟೆಂಟ್ ಅಂದರೆ ಓನರ್ ಆಫ್ ದಿ ಶಿಪ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಕ್ಯಾಪ್ಟನ್ ಆಫ್ ದಿ ಶಿಪ್ ಸಿನಿಮಾಗೆ. ಈ ಸಿನಿಮಾ ಈ ಥರ ಒಂದು ಬಂದಿದೆ ಅಂದರೆ 100% ಫಸ್ಟ್ ಕ್ರೆಡಿಟ್ ಹೋಗೋದು ಪ್ರೊಡ್ಯೂಸರ್ಸ್ಗೆ, ಸೆಕೆಂಡ್ ಕ್ರೆಡಿಟ್ ಹೋಗೋದು ಏನಂದರೆ ಅದನ್ನು ಮಾಡಿದಂಥವ್ರಿಗೆ. ನಾನೊಂದು ಕಲ್ಪನೆ ಮಾಡಿ ಹೇಳ್ಬೋದು, ಬಟ್ ಅದನ್ನು ಆ ಥರ ಮಾಡೋದಿದೆಯಲ್ಲ, ಏನು ಹೇಳಿ 10 ಡಿಸೈನ್ ಕಳಿಸಿ ಇದನ್ನು ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಒಂದು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ. ನಮ್ಮದು ಮೋಸ್ಟ್ ಆಫ್ ದಿ ಸಿನಿಮಾ ಆ ಸೆಟ್ಟಲ್ಲೇ ಆಗಿದೆ. ಆಮೇಲೆ ಅದ್ರ ಜೊತೆಲಿ ಹಲವಾರು ಸೆಟ್ಗಳು ಹಾಕ್ಕೊಟ್ಟಿದ್ದಾರೆ ನಮಗೆ ಏನೋ ಶಿವಕುಮಾರ್ ಅವರು. ಅದ್ರ ಜೊತೆ ಅವ್ರ ಜೊತೆ ವರ್ಕ್ ಮಾಡೋದಂಥ ಕಿರಣ್ ಇರ್ಬೋದು, ಸುನೀಲ್ ಇರ್ಬೋದು, ಆ ಟೋಟಲ್ ಟೀಮೇ ನಮ್ಮ ಜೊತೆ ಅಷ್ಟು ಸಾಥ್ ಕೊಟ್ರು ಆ್ಯಕ್ಚುಲಿ. ಸೊ ಇದು ಮೇಯ್ನಾಗಿ ವಿಜುವಲಿ ಹಂಗೆ ಬರಬೇಕು ಅಂದರೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಇಲ್ಲಿ ನಿರ್ಮಲ್ ಬರ್ತಾರೆ, ನವೀನ್ ಬರ್ತಾರೆ. ಆ್ಯಕ್ಚುಲಿ ಬೇಸಿಕಲಿ ಟೋಟಲ್ ಎಕ್ಸ್ಟೆನ್ಷನ್ಗೆ ಇದಕ್ಕೆ ಎಲ್ಲ ಮಾಡ್ತಿರೋದು ಇದೆಯಲ್ಲ, ಅದು ಕಂಪ್ಲೀಟ್ ಅವರು ಅಷ್ಟೇ ಶೂಟಿಂಗ್ ಸ್ಪಾಟಲ್ಲಿ ಬಂದು ಈ ಥರ ಲೈಟಿಂಗ್ ಬೇಕು, ಈ ಥರ ಎಕ್ಸ್ಟೆನ್ಷನ್ ಮಾಡೋಣ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅದು ತುಂಬ ಡಿಸ್ಕಷನ್ ಆಗಿ. ಸೊ ಅದಕ್ಕೆ ಒಂದು ಸ್ವಲ್ಪ ಟೈಮು ತಗೊಂತ ಆ್ಯಕ್ಚುಲಿ. ಇವತ್ತಿಗೆ ಈ ಸಿಚುವೇಶನಲ್ಲಿ ಪ್ರೆಷರ್ ಎಷ್ಟಿದೆ ನಿಮ್ಮ ಮೇಲೆ ಅಂತ? ಇಲ್ಲಮ್ಮ, ಪ್ರೆಷರ್ ಅಂದರೆ ಈ ಥರನೇ ಅಷ್ಟೇ. ಏನಂದರೆ ನಮ್ಮ ಪ್ರೆಷರ್ ಎಲ್ಲಿವರೆಗೆ ಇರುತ್ತೆ, ಚೆನ್ನಾಗಿ ಬರಬೇಕಷ್ಟೇ. ಅದು ಏನಾಗ್ತಿದೆಯೋ ಅದು ಕ್ವಾಲಿಟಿಯಾಗಿ ಬರುತ್ತಾ, ಅಲ್ಲೆಲ್ಲೂ ಇದಾಗಬಾರ್ದು, ಆ್ಯಪ್ಟಾಗಿರ್ಬೇಕು ಸಬ್ಜೆಕ್ಟ್ಗೆ, ಅದು ಡಿಸ್ಟರ್ಬ್ ಆಗಬಾರ್ದು ನಮ್ಮ ಕತೆಗೆ. ಇದ್ರದ್ದಷ್ಟೇ ಆ್ಯಕ್ಚುಲಿ ಆ ಡಿಸ್ಕಷನ್ ನಡೀತಾ ಇರುತ್ತೆ, ಕ್ವಾಲಿಟಿ ಚೆನ್ನಾಗಿದೆಯಾ ಅಂತ. ಇದಿರುತ್ತೆ ಅಷ್ಟೇ ಹೊರತು ಪಿಕ್ಚರ್ ರಿಲೀಸ್ ಆಗೋವರೆಗೂ ಆ ಪ್ರೆಷರ್ ಇರುತ್ತೆ ಆ್ಯಕ್ಚುಲಿ. ಯಾಕಂದರೆ ಪಬ್ಲಿಸಿಟಿ ಮಾಡಬೇಕು. ಈ ಕಡೆ ಒಂದು ನೀವೇ ನಾನೇ ಹೀರೋ ಆಗಿ ನಾನೇ ಡೈರೆಕ್ಟರ್ ಆದಾಗ ನಾನು ಪಬ್ಲಿಸಿಟಿನೂ ಮಾಡೋಕೆ ಈ ಕಡೆ ಇದನ್ನು ನೋಡ್ಕೊಬೇಕಾಗಿ DTS ಚೆಕ್ ಮಾಡಬೇಕು. ಈ ಕಡೆ ಅರ್ಥ ಆಯ್ತಾ ನಿಮಗೆ? ಇದೆಲ್ಲ ಇರೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ ಆಗುತ್ತೆ, ಸ್ವಲ್ಪ ಕ್ರ್ಯಾಂಕಿ ಆಗ್ತೀನಿ. ಏನು ಹೇಳಿ, ಇವಾಗ ನಿಮ್ಮ ಜೊತೆ ಮಾತಾಡಿದೆ ಗೊತ್ತಾ, ಸ್ವಲ್ಪ ಆ ಥರ ಹೆಂಗ್ರಿ ಕೇಳ್ತೀರಾ ಆ ಕ್ವಶನ್ನು ಅಂತ ಯಾಕೆ ನನಗೆ ಅನ್ನಿಸ್ತಿದ್ರು ಆ ಥರ. ಸರ್, ಇವಾಗ ಸಿನಿಮಾ ಏನು ರಿಲೀಸ್ ರೆಡಿ ಆಗಿದೆ, ಬಟ್ 20th ಅನ್ನುವಂಥದ್ದು ಯಾರ ನಿರ್ಧಾರ ಅಂತ? ಸಿನಿಮಾ ರಿಲೀಸ್ ಡೇಟ್ ಇಲ್ಲ, ಪ್ರೊಡ್ಯೂಸರ್ಸೇ ನಿರ್ಧಾರ ಅದು ಆ್ಯಕ್ಚುಲಿ. ಬಿಕಾಸ್ ಅದನ್ನು ನನಗೆ ಮಾಡೋಕ್ಕಾಗಲ್ಲ ಅದನ್ನು ಆ್ಯಕ್ಚುಲಿ. ಬಿಕಾಸ್ ಅವ್ರಿಗೆ ಗೊತ್ತಿದೆ ಆ್ಯಕ್ಚುಲಿ ಬಿಸ್ನೆಸ್ ಏನು, ಥಿಯೇಟ್ರ್ ಸೆಟಪ್ ಏನು. ಈಗ ಶ್ರೀಕಾಂತ್, ಮನೋಹರ್, ಆಮೇಲೆ ನಮ್ಮ KVN ಅವರು ರಿಲೀಸ್ ಮಾಡ್ತಿರೋದ್ರಿಂದ ಸುಪ್ರೀತ್ ಅಂತಿದ್ದಾರೆ, ಅವರೆಲ್ಲ ಡಿಸ್ಕಸ್ ಮಾಡಿ ಈ ಟೈಮ್ ಚೆನ್ನಾಗಿರುತ್ತೆ, ಇದಾದಮೇಲೆ ನಮಗೆ ಈ ಥರ ಹಾಲಿಡೇಸ್ ಬರುತ್ತೆ, ಥಿಯೇಟ್ರ್ ಸೆಟಪ್ಪು, ಆ ಟೈಮಲ್ಲಿ ಯಾವ್ಯಾವ ಪಿಕ್ಚರ್ ರಿಲೀಸ್ ಇದೆ. ಆಮೇಲೆ ಬರೀ ಕನ್ನಡ ಒಂದೇ ಅಲ್ಲ, ತೆಲುಗುಲಿ ಹೆಂಗಿರುತ್ತೆ, ಅಲ್ಲಿ ಹಿಂದಿಲಿ ರಿಲೀಸ್ ಮಾಡಿದಾಗ ಆ ಟೈಮಲ್ಲಿ ಯಾವ ಪಿಕ್ಚರ್ ಇರುತ್ತೆ, ಎಲ್ಲವನ್ನೂ ಪ್ಲ್ಯಾನ್ ಮಾಡಬೇಕಲ್ಲ. ಇದು ಒಂದು ಲ್ಯಾಂಗ್ವೇಜ್ ಮಾಡ್ದಂಗೆ ಅಲ್ಲಲ್ಲ, 4-5 ಲ್ಯಾಂಗ್ವೇಜ್ ಮಾಡ್ಬೇಕಾದ್ರೆ ಎಲ್ಲವನ್ನೂ ಕನ್ಸಿಡರ್ ಮಾಡಿ ಒಂದು ಡೇಟ್ ಅನೌನ್ಸ್ ಮಾಡಬೇಕು. ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದ್ರೆ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಇಟ್ಕೊಂಡು ಎಲ್ಲರ ಹತ್ರ ಮಾತಾಡಿ. ಸೊ ಅದು ನನ್ನ ಕೈಲಿ ಇಲ್ಲದೆ ಇರೋದು. ಸರ್, ಈಗ ಅಮೀರ್ ಖಾನ್ ಅವರು ಕೂಡ ನಿಮಗೆ ವಿಶ್ ಮಾಡಿದ್ದಾರೆ. ಸೊ ಅವರು ಒಂದು ಬಿಟ್ಟು ನೋಡಿದಾಗ ಏನಾದರೂ ರಿಯಾಕ್ಟ್ ಮಾಡಿದ್ರೆ, ಅಥವಾ ಆ ವಾರ್ನರ್ ಅನ್ನುವ ಟೀಸರ್ ಏನೋ ತೋರಿಸಿದಾಗ ಏನಾದರೂ ನಿಮಗೆ ರೆಸ್ಪಾನ್ಸ್ ಕೊಟ್ರ? ಹೇಳಿದ್ರಲ್ಲ ವಿಡಿಯೋಲಿ. ಅಲ್ಲ ಸರ್, ನಿಮಗೆ ಪರ್ಸ್ನಲಿ ವಿಡಿಯೋಲಿ ಹೇಳಿದ್ದೆ, ನಂಗೆ ಪರ್ಸ್ನಲ್ ಆಗಿ ಅವರು ಸ್ಪೆಷಲ್ ಆಗಿ ಸಿನಿಮಾದ ಬಗ್ಗೆ ಅವರು ಹೇಳಿದ್ದೆ. ನಾನು ಇಮಿಡಿಯೇಟ್ ಆಗಿ ಮಾತಾಡ್ತೀನಿ ಅಂತಾನೆ ಮಾತಾಡಿದ್ರು ಅವರು. ನನಗೆ ಹೇಳೋ ಬದಲು ನಾನು ಇದನ್ನ ಎಲ್ಲರಿಗೂ ಹೇಳ್ತೀನಿ ಅಂತಾನೆ ವಿಡಿಯೋ ಮಾಡಿದ್ರು. ಓಕೆ ಸರ್, ಸಿನಿಮಾದ ಬಗ್ಗೆ ಪ್ರಿಯಾಂಕಾ ಮೇಡಮ್ ಏನು ಹೇಳಿದ್ದಾರೆ ಅಂತ?
ಇಲ್ಲ, ಅದು ನಾವು 2 ವರ್ಷದಿಂದ ಇದು ಹೆಂಗೆ ಅಂದರೆ ನಾವೆಲ್ಲ ಜೊತೆಲಿ ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟೋ ವಿಷಯಗಳು ಮಾತಾಡಿರ್ತೀವಿ, ಡಿಸ್ಕಷನ್ಗಳಾಗಿರುತ್ತೆ, ಅದು ಇದ್ದೇ ಇರುತ್ತೆ. ಆ್ಯಕ್ಚುಲಿ ನಾವೆಲ್ಲ ಒಟ್ಟಿಗೆ ಮಾಡ್ತಿರೋದೆಲ್ಲ ಇದು ಒಂದು ಟೀಮ್ ಥರ. ನಾನು ಮನೆಗೆ ಹೋದಾಗ ಡಿಸ್ಕಸ್ ಮಾಡ್ತೀನಿ, ತೋರಿಸ್ತೀನಿ ಕೆಲವು ಇದು ಹೆಂಗಿರುತ್ತೆ, ಏನು ಅನಿಸುತ್ತೆ ಅಂತ ಅವ್ರದ್ದು ಇನ್ಪುಟ್ ಸಿನಿಮಾ ತೊಗೊಂಡು. ನೋಡಿದ್ದಾರೆ ಸರ್ ಅವರು? ಇಲ್ಲ, ಕೆಲವು ಪಾರ್ಟ್ ತೋರಿಸಿರ್ತೀನಿ, ಕೆಲವು ಫ್ಲೋ ತೋರಿಸಿರ್ತೀನಿ, ಎಲ್ಲ ಅದು ಡಿಸ್ಕಷನ್ ಆಗೇ ಆಗುತ್ತೆ ಎಲ್ಲರಿಗೂ. ನಾನು ತುಂಬ ಜನಕ್ಕೆ ಆ್ಯಕ್ಚುಲಿ ಕಥೆಯಿಂದ ಹಿಡಿದು ನಾನು ಬರೀ ಇಲ್ದೇ ತೋರಿಸ್ತೀನಿ ನಾನು ಪಿಕ್ಚರ್ನ. ನೋಡಿ ಸುಮ್ಮನೆ ನಿಮ್ಗೆ ಇದು ಕೂಡ ಓಕೆ ಅನ್ಸಿದ್ರೆ ಅದು ಇಲ್ಲದೆ ತೋರಿಸೋದೇ ಇಲ್ಲ. ಗಿಫೆಕ್ಟ್ಸ್ ಸಿ ಜಿ ಗೀಜಿ ಏನೂ ಇಲ್ದೇನೆ ಬ್ಲ್ಯಾಂಕ್ ಆಗಿ ನಿಮ್ಗೆ ಬೇಜಾರೇ ಆಗ್ಬೇಕು ಅದನ್ನ ನೋಡಿದ್ರೆ. ಸರ್, ಇವಾಗ ಸಿನಿಮಾದ ವಿಚಾರಕ್ಕೆ ಬಂದ್ರೆ, ಸಿನಿಮಾದಲ್ಲಿ ನೀವು ಹಿಂದಿನ ಸಿನಿಮಾದಲ್ಲೂ ಸಾಕಷ್ಟು ಮೆಸೇಜ್ಗಳನ್ನ ಕೊಟ್ಟಿದ್ದೀರಾ. ಆ ಟೈಮಿಗೆ ಅದು ಮೆಸೇಜ್ ಅಂತ ಅನ್ಸಲ್ಲ, ಅಥವಾ ಅದು ರಿಯಾಲಿಟಿಗೆ ಹತ್ರ ಆಗಿದೆಯಾ ಅಂತ ಆ ಟೈಮಲ್ಲಿ ಗೊತ್ತಿರಲ್ಲ. ಎಕ್ಸಾಂಪಲ್, ನಿಮ್ಮ ಸಿನಿಮಾದ ಹಾಡಿನ ಅರ್ಥನೇ ಗೊತ್ತಾಗಿರೋದೇ ಈ ರೀಸೆಂಟ್ ಆಗಿ. ಸೊ ಅಂತ ಸಿಚುವೇಶನ್ ಈ UI ಸಿನಿಮಾದಲ್ಲೂ ಕ್ರಿಯೇಟ್ ಆಗುತ್ತಾ ಅಂತ? ಇಲ್ಲ, ಈಗ ನನ್ನ ಪ್ರಕಾರ ತುಂಬ ಅಪ್ಡೇಟ್ ಆಗಿದ್ದಾರೆ ಇವಾಗ. ಯಾಕಂದರೆ ಎಕ್ಸ್ಪೋಷರ್ ಹೆಂಗಿದೆ ಅಂದರೆ ಆಡಿಯನ್ಸ್ಗೆ ವರ್ಲ್ಡ್ ಸಿನಿಮಾಗಳು ನೋಡ್ತಾರೆ, ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತಾರೆ. ಸೊ ನನಗೆ ಅದೊಂದಿದೆ ಆ್ಯಕ್ಚುಲಿ. ಯಾಕಂದರೆ ಇವಾಗ ನಾವು ಇದೊಂದು ಸಣ್ಣ ಒಂದು ತುಣುಕ್ ಬಿಟ್ಟು ನೋಡ್ತೀವಿ ಗೊತ್ತಾ, ಒಂದೇನೋ ಒಂದು ಟೀಸರ್ ಬಿಡ್ತೀವಿ, ಒಂದೇನೋ ಸಾಂಗ್ ಬಿಡ್ತೀವಿ, ಅದನ್ನು ಹೆಂಗೆ ಡಿಕೋಡ್ ಮಾಡ್ತಾರೆ, ಎಷ್ಟು ಇನ್ವಾಲ್ವ್ ಆಗ್ತಿದ್ದಾರೆ ಗೊತ್ತಾಗ್ಬಿಡುತ್ತೆ ಅದು ಫೀಡ್ಬ್ಯಾಕ್ ಬಂದಾಗ. ಅವಾಗ 100% ಇದರಲ್ಲಿ ತುಂಬ ವಿಷಯಗಳು ಡಿಕೋಡ್ ಮಾಡ್ತಾರೆ, ಇದ್ರ ಬಗ್ಗೆ ಮಾತಾಡ್ತಾರೆ, ಒಂದೊಂದ್ರ ಬಗ್ಗೆನೂ ಚರ್ಚೆ ಮಾಡ್ತಾರೆ. ಸೊ ಆ ಒಂದು ಡಿಸ್ಕಷನ್ ಅಂತೂ ತುಂಬ ಆಗುತ್ತೆ ಅಂತ ಒಂದು 100% ಕಾನ್ಫಿಡೆನ್ಸ್ ಬಂದಿದೆ ನನಗೆ. ಸರ್, ಈಗ ಎಲ್ಲ ಪೋಸ್ಟರ್ಸಲ್ಲೂ ಹಿಸ್ಟ್ರಿಯಿಂದ ಮೇಕಿಂಗ್ ಅಂತ ಇದೆ, ಅಲ್ಲಿ ಹೆಚ್ಚಿಗೆ ಇಂಟು ಮಾರ್ಕ್ ಹಾಕಿದ್ದಾರೆ. ಅದೇ ನನಗೆ ಒಂದು ಸರ್ಪ್ರೈಸ್. ಅದು ಯಾರು ಅಂದರೆ ನವೀನ್ ಅಂದರು. ನೋಡಿ, ಹಿಸ್ಟ್ರಿನ ಸ್ಟೋರಿ ಮಾಡಿದ್ದಾರೆ ನೋಡಿ, ಲೆಕ್ಕ ಸ್ಟೋರಿಯಿಂದ ಮೇಕಿಂಗ್ ಅಂತ. ನೋಡಿದ್ರಾ ಕ್ರಿಯೇಟಿವಿಟಿ ಎಲ್ಲೆಲ್ಲಿದೆ? ಏನ್ ಸರ್ ಅದು? ಸರ್ಪ್ರೈಸು ನನಗೇನೆ. ಇಂಥ ಸರ್ಪ್ರೈಸ್ ಎಲಿಮೆಂಟ್ಸ್ಗಳು ಎಷ್ಟಿರುತ್ತೆ ಸಿನಿಮಾದುದ್ದಕ್ಕೂ? ನಾನು ಅದು ಹೆಂಗೆ ಹೇಳಲಿ, ನೀವು ಸರ್ಪ್ರೈಸ್ ಅನುಭವಿಸಿ ನೀವು ಹೇಳಬೇಕು. ಇಲ್ಲ, ಒಂದು 25 ಸರ್ಪ್ರೈಸ್ ಇರುತ್ತೆ ನನಗೆ. ಸರ್, ಈ ಸಿನಿಮಾ ಮಾಡಬೇಕಾದ್ರೆ ತುಂಬ ಜನ ಯಾವಾಗ UI ಬರುತ್ತೆ ಅಂತ ಸ್ಟಾರ್ಟಿಂಗ್ ಇಂದ ಕೂಡ ಕೇಳ್ತಾ ಇದ್ರು. 1 ವರ್ಷ ಆಯಿತು, 2 ವರ್ಷ ಆಯಿತು, ಜನ ಸಿನಿಮಾಕ್ಕಾಗಿ ಕಾಯ್ತಾ ಇದ್ರು. ಸೊ ಸಿನಿಮಾ ಸ್ವಲ್ಪ ಡಿಲೇ ಆಗೋಕ್ಕೆ ರೀಸನ್ ಏನು ಅಂತ ಹೇಳಿ ಸರ್? ನಾನು ಹೇಳಿದ್ನಲ್ಲ, ಈ ವರ್ಕ್ ಇಷ್ಟೊಂದಿತ್ತು ಅಂತ ಈಗ ತಾನೇ ಹೇಳಿದೆ ನಾನು ನಿಮಗೆ. ನಾನು ಇವಾಗ ಹೇಳಿದ್ನಲ್ಲ ಅದಕ್ಕೆ. ಅದು ಬಿಟ್ಟು ಬೇರೆ ಏನಾದ್ರೂ ಇತ್ತ ಸರ್? ಅಂದ್ರೆ ಸಿನಿಮಾ ಕತೆ ಅಥವಾ ಅದಕ್ಕೆ ಅಷ್ಟು ಟೆಕ್ನಾಲಜಿ ಹೇಳಿದ್ ನಂಬ್ತೀರಾ ನೀವು? ಹೋಗ್ಲಿ ಅಷ್ಟೇ. ಸರ್, ನಾನು ಹೇಳಿದ್ರೆ ನೀವು ಸರ್ ಇನ್ನೇನಾರ ಇದೆಯಾ ಸರ್ ಅಂತ ನಿಮ್ಗೆ ಏನಾರ ಡೌಟ್ಸ್ಗಳು ಬಂತಾ? ನೀವೇನಾರ ರೀಶೂಟ್ ಮಾಡಿದ್ರಾ? ಏನ್ರಿ ನೀವು ಅಮ್ಮ ಮೊದಲೇ ಅಮ್ಮ ಸರ್, ಯಾಕಂದ್ರೆ ಇದು ತುಂಬಾ ಸಲ ಅಭಿಮಾನಿಗಳು, ನಾವಿದ್ದ ಟೈಮಲ್ಲೇ ಒಂದಿಷ್ಟು ಅಭಿಮಾನಿಗಳು ನಿಮ್ಮ ಬಳಿ ಕೇಳಿದ್ರು, ಯಾವಾಗ UI ಸರ್, ಯಾವಾಗ UI ಅಂತ. ಸೊ ಆ ಸಂದರ್ಭದಲ್ಲಿ ಒಂದು ಸ್ಮೈಲ್ ಮಾತ್ರ ಉಪಿ ಸರ್ ಬಳಿ ಇತ್ತು, ಬೇಗ ಬರ್ತೀವಿ ಅನ್ನೋದು ಇತ್ತು. ಇನ್ನೇನು ಲೇಟಾಗಿ ಬರ್ತೀವಿ ಅಂತ ಹೇಳಕ್ಕಾಗತ್ತಾ? ಬೇಗ ಆಗುತ್ತೆ ನಾವು ಹೋಪ್ಸಲ್ಲೇ ಇರ್ತೀವಿ ಆ್ಯಕ್ಚುಲಿ ಸಮ್ಟೈಮ್ಸ್. ಸೊ ರೀಶ್ಮಾ ನಾಣಯ್ಯ ಮತ್ತೆ ನಿಮ್ಮ ಕೆಮಿಸ್ಟ್ರಿ ಸರ್ ಸಿನಿಮಾದಲ್ಲಿ ಇದೆಯಾ? ಕೆಮಿಸ್ಟ್ರಿ ಅಂದರೆ ನೀವಿಬ್ರು ಜೊತೆಯಾಗಿ ಟ್ರಾವೆಲ್ ಮಾಡ್ತೀರಾ ಸಿನಿಮಾದಲ್ಲಿ? ಮ್ಯಾಥಮೆಟಿಕ್ಸ್ ಇದೆ ಇದರಲ್ಲಿ ನೋಡಿ. ಸರ್, ನಿಮ್ಮಿಬ್ಬರ ಜೋಡಿ ನಿಧಿ ಸುಬ್ಬಯ್ಯ ಕೂಡ ಇದ್ದಾರೆ, ಸೊ ಅವ್ರ ಜೊತೆ ಟ್ರಾವೆಲ್ ಆಗುತ್ತಾ ಸರ್? ಹೇಳಿ ಸರ್ ಏನಾದ್ರು. ಈಗ ಆಗಲ್ಲ ಅಂದ್ರೆ ನಿಮ್ಗೆ ಏನನ್ಸುತ್ತೆ, ಆಗುತ್ತೆ ಅಂದ್ರೆ ಏನನ್ಸುತ್ತೆ? ಏನು ಅನ್ಸಲ್ಲ, 20 ಗೊತ್ತಾಗುತ್ತೆ. ಇಬ್ರು ಸೇರಿ ಒಂದು ಸಾಂಗ್ ಮಾಡಿದೀವಿ ನಾವು, 2 ಡ್ಯುಯೆಟ್ ಸಾಂಗ್ ಇದೆ. ಅದು ಒಂದು ಸ್ವಿಟ್ಜರ್ಲ್ಯಾಂಡಲ್ಲಿ, ಇನ್ನೊಂದಿಲ್ಲಿ ಯುರೋಪ್ ಅಲ್ವಾ ನಾವು ಮಾಡಿದ್ದು. ಯುರೋಪಲ್ಲಿ ಒಂದು ಸಾಂಗ್ ಮಾಡಿದ್ವಿ, ಒಂದು ಮಿನಿಮಮ್ ಒಂದು 50-100 ಡ್ಯಾನ್ಸರ್ಸ್ ಹಾಕೊಂಡು ಮಾಡಿರ್ಬೇಕು ನಾವಲ್ವಾ. ಆ ಥರ 2 ಸಾಂಗ್ ಇದೆ ಇಬ್ಬರ ಜೊತೆನೂ. ಆಮೇಲೆ ಇನ್ನೊಂದೆಲ್ಲಿ ನಾವು ಮಾಡಿದ್ದು, ಅದು ಚಾಪರ್ದು ಒಂದು ಮಾಡಿದ್ವಲ್ಲ, ಆ ಹಿಂದ್ಗಡೆ ಒಂದು 25 ಕಾರು ಯಾವುದೋ ಒಂದು. ಸರ್, ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಹೆಸರು ಹೇಳ್ಬೋದಾ ಸರ್? ಒಂದ್ಸಲ ಪ್ರೋಮೋಗೆ ಕ್ಯೂರಿಯಾಸಿಟಿ ನಿಮಗೆ? 20ಕ್ಕೆ ನೋಡ್ತೀವಿ ಸರ್, ಅದಕ್ಕಿಂತ ಮುಂಚೆ. ಯಾಕೆ ಅದಕ್ಕಿಂತ ಮುಂಚೆ? ಪಾತ್ರ ಗೊತ್ತಾಗತ್ತಲ್ವ. ಒಂದು ಕೆಲಸ ಮಾಡಿ, ಇವ್ರನ್ನ ಪ್ರೊಜೆಕ್ಷನ್ಗೆ ಕರೆದ್ಬಿಡೋಣ. ನಾಡಿದ್ದು ಪ್ರೊಜೆಕ್ಷನ್ಗೆ ನಂಬರ್ ಇಸ್ಕೊಳ್ಳಿ, ನಿಮ್ಮ ಪಿಕ್ಚರೇ ತೋರಿಸ್ಬಿಡ್ತೀವಿ, ಓಕೆನಾ? ಬೇಡ ಸರ್, 20ಕ್ಕೆ ಫಸ್ಟ್ ಡೇ ಫಸ್ಟ್ ಶೋ ನೋಡ್ತೀನಿ. ನೀವು ಮುಂಚೆ ತೋರಿಸ್ತೀನಿ ಅಂದ್ರೂ ಬೇಡ ಅಂತೀರಾ? ಬೇಡ ಸರ್, ಫಸ್ಟ್ ಡೇ ಫಸ್ಟ್ ಶೋ ಇವಾಗ ಹೇಳ್ತೀನಿ, ನಿಮ್ಗೆ ಫಸ್ಟ್ ನಿಮಗೆ ತೋರಿಸ್ತೀನಿ ಪಿಕ್ಚರ್, ಓಕೆನಾ? ನಿಮ್ಮ ಒಪಿನಿಯನ್ ಬೇಕು ನನಗೆ. ಯಾಕೆ ಸರ್? ನಮಗೆ ಕ್ಯೂರಿಯಾಸಿಟಿ. ಉಪ್ಪಿ ಸರ್ ಸಿನಿಮಾ ಮಾಡ್ತಾರಂದ್ರೆ ಅದರಲ್ಲಿ ಒಂದಿಷ್ಟು ಪ್ರಶ್ನೆಗಳು ಹುಟ್ಟಾಕುವಂಥದ್ದು ಇರುತ್ತೆ. ಆಮೇಲೆ ಆಯ್ತು ಸರ್, ಕೊನೆಯದಲ್ಲಿ ಒಂದು ವಾರ್ನರ್ ಸಿನಿಮಾದಲ್ಲಿ ಒಂದು ಹೇಳ್ತೀರಾ, ಧಿಕ್ಕಾರಕ್ಕಿರುವಂಥ ಬೆಲೆ ಅಧಿಕಾರಕ್ಕಿದೆ ಅಂತ. ಸೊ ಆ ಒಂದು ಸೀನು ಪರ್ಟಿಕ್ಯುಲರ್, ಆ ಒಂದು ಡೈಲಾಗ್ ಏನು ಅಂತ ಸರ್? ಅದೇ ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ.
ಸರ್ ಅದಕ್ಕೇನಾದ್ರೂ ಮೀನಿಂಗ್ ಇದೆಯಾ? ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅನ್ನೋದು ಏನು ಮೀನಿಂಗು? ಕನ್ನಡ ಅದು. ಧಿಕ್ಕಾರ ಅಂದ್ರೆ ಗೊತ್ತು, ಅಧಿಕಾರ ಅಂದ್ರೆ ಗೊತ್ತು, ಬೆಲೆ ಅಂದ್ರೆ ಗೊತ್ತು ನಿಮಗೆ. ಸೊ ಅದು ಯಾವ ತರ ಆಪ್ಟ್ ಆಗುತ್ತೆ ಅಂತ ಸರ್ ಜನಗಳಿಗೆ, ಅಂದ್ರೆ ಪ್ರಜೆಗಳಿಗೆ? ಸರ್ ಇದು ಪ್ರಜಾಕೀಯದ ಥಾಟ್ಸ್ ಅಥವಾ ಸಿನಿಮಾ ಕತೆ? ಸಿನಿಮಾದ್ರಿ ಒಳ್ಳೆ ಕತೆ ಅಲ್ಲ ಸರ್. ಕೊನೆಯದಾಗಿ ಸಿನಿಮಾ 20ಕ್ಕೆ ಬರುತ್ತೆ. ಸೊ ತುಂಬಾ ಸ್ಟಾರ್ ನಟರುಗಳಿಗೆ ಡಿಸೆಂಬರ್ ಅನ್ನುವಂಥದ್ದು ಒಂದು ಲಕ್ಕಿ ತಿಂಗಳು ಅಂತ ಹೇಳ್ತಾರೆ. ಸೊ UI-ಗೂ ಅದು ಲಕ್ಕಿ ತಿಂಗಳ ಹೇಗೆ ಅಂತ? ನಾನು ಹೆಂಗೆ ಹೇಳಮ್ಮ, ಹಾಗೆ ಲಕ್ಕಿ ತಿಂಗಳು ಅಂತ ಹೇಳಿದ್ರ ಮೇಲೆ ಹಾಗೇ ಆಗುತ್ತದು. ಓಕೆ ಸರ್, ಥ್ಯಾಂಕ್ ಯು. UI 20ಕ್ಕೆ ಬರ್ತಾ ಇದೆ. ಫಸ್ಟ್ ಡೇ ಥಿಯೇಟ್ರಲ್ಲೇ ನೋಡಬೇಕು ಅಂತ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ? ನನ್ನ ಮೊದಲನೇ ಅಭಿಮಾನಿ ನೀವು ಅದಕ್ಕಿಂತ ಮುಂಚೆನೇ ನೋಡಬೇಕು ಅನ್ಕೊಂಡಿದ್ದೀರಾ. ನೀವು ನೋಡಿ ನನಗೆ ಹೇಳಿ ಫಸ್ಟ್. ಓಕೆ 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 ಸರ್, ಥ್ಯಾಂಕ್ ಯು. ನಿಮ್ಮ ಕಾಲ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ನೀವು ಏನೇನು ಕೇಳಿದ್ದೀರಾ ಅದೆಲ್ಲ ಲೆಕ್ಕ ಹಾಕ್ಕೊಂಡು ನೋಡಿ, ಉತ್ತರ ಸಿಗುತ್ತಾ, ನಾನು ಕೇಳಿದ್ದು ಕರೆಕ್ಟಾ ಅಥವಾ ಇವ್ರು ಹೇಳಿದ ತಪ್ಪಾ ಎಲ್ಲ ಕೇಳಿ. 2 ಸಾಂಗ್ ಮಾತ್ರ ಮಿಸ್ ಮಾಡ್ಕೊಂಬೇಡಿ. ಓಕೆ ಸರ್, ಅದಿಲ್ಲ ಅಂತ ನೋಡಿ ಅಪ್ಪ, ಇವ್ರು ಸಿನಿಮಾನೇ ನೋಡ್ಕೊಂಬಂದು ನಮಗೆ ನಮ್ಮ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ನಿಮ್ ಜೊತೆ ಸಿನಿಮಾ ನೋಡಿದ್ಮೇಲೆ ಮತ್ತೊಮ್ಮೆ ಕೂತ್ಕೊಂಡು ಮಾತಾಡ್ತೀನಿ. ಅವಾಗ ಒಂದಿಷ್ಟು ಪ್ರಶ್ನೆಗಳನ್ನ ನೇರವಾಗಿ ಕೇಳ್ತೀನಿ, ಅವಾಗ ಆನ್ಸರ್ ಮಾಡಿ. ತುಂಬಾ ನಿಮ್ಗೆ ಎಡಿಟ್ ಮಾಡೋ ಇದಿದೆ. UI ಸಿನಿಮಾ ಇದೀಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರುವಂತ ಚಿತ್ರ. ಸಾಕಷ್ಟು ಉಪ್ಪಿ ಅಭಿಮಾನಿಗಳ ಜೊತೆಗೆ ಪ್ರೇಕ್ಷಕರು ರಿಯಲ್ ಸ್ಟಾರ್ ಸಿನಿಮಾವನ್ನ ನೋಡಕ್ಕೆ ಕಾಯ್ತಾ ಇದ್ದಾರೆ. ಸಿನಿಮಾದಲ್ಲಿ ನಾಯಕಿಯಾಗಿ ಕಾಣಿಸ್ಕೊಂಡಿರುವಂತಹ ರೇಷ್ಮಾ ನಾಣಯ್ಯ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ರೇಷ್ಮಾ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. UI ರಿಲೀಸ್ ಆಗ್ತಾ ಇದ್ದಂಗೆ ನಿಮ್ಮಲ್ಲಿ ಹೊಟ್ಟೆ ಒಳಗಡೆ ಏನಾದ್ರು ಚಿಟ್ಟೆ ಹಾರ್ತಿದ್ಯಾ? ಯಾಕೆ, ಏನಾದ್ರೂ ಅಂಥದ್ದು ಫೀಲ್ ಆಗ್ತಿದ್ಯಾ? ಖಂಡಿತ ಆಗ್ತಿದೆ. ಯಾಕಂದರೆ ಇದೊಂದು ದೊಡ್ಡ ಸಿನಿಮಾ ನನಗೆ, ನನ್ನ ಕರಿಯರಲ್ಲಿ. ಉಪೇಂದ್ರ ಸರ್ ಡೈರೆಕ್ಷನ್ ಆಗಿರಲಿ ಅಥವಾ ಡೈರೆಕ್ಷನ್ ಪ್ಲಸ್ ಆ್ಯಕ್ಟಿಂಗ್ ಅಂತ ಬಂದಾಗ UI-ಅಲ್ಲಿ ನಾನು ಒಂದು ಪಾರ್ಟ್ ಆಗಿದ್ದೀನಿ ಅಂತ ತುಂಬ ಖುಷಿ ಆಗ್ತಿದೆ. ಇನ್ನೇನು ರಿಲೀಸ್ ಹತ್ತಿರದ ಕೆಲವೇ ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಸೊ ದಟ್ ಬಟರ್ಫ್ಲೈಸ್ ಇಸ್ ಸ್ಟಿಲ್ ದೇ. ಈಗ UI ಸಿನಿಮಾದಲ್ಲಿ ನೀವೊಂದು ಪಾತ್ರ ಆಗಿದ್ದೀರಾ, ಓಕೆ. ಆ ಪಾತ್ರದ ಹೆಸರೇನು ಅಂತ? ಆ ಹೆಸರು, ಆ ಪಾತ್ರ ಹೇಗಿರುತ್ತೆ ಅದೆಲ್ಲ 28 ಡಿಸೆಂಬರಲ್ಲಿ ಗೊತ್ತಾಗುತ್ತೆ. ಪಾತ್ರದ ಹೆಸರು ಹೇಳಬಾರ್ದು ಅಂತ ಡೈರೆಕ್ಟರ್ ಹೇಳಿದಾರಾ? ಹೌದು, ಟೀಮ್ ಹೇಳಿದ್ದಾರೆ. ಅಂದ್ರೆ ರೆಗ್ಯುಲರ್ ಹೆಸರುಗಳಿರುತ್ತಾ ಅಥವಾ ಅದಾದ್ರೂ ಹೇಳ್ಬಿಡಿ ಅತ್ಲಗೆ. ಹೆಸರಿರುತ್ತಾ ಅಥವಾ ಹೆಸರೇ ಇರಲ್ವಾ? ಅಂದ್ರೆ ರೆಗ್ಯುಲರ್ ಪ್ಯಾಟರ್ನ್ ಹೆಸರುಗಳಿರುತ್ತಾ ಅಥವಾ ಬೇರೆ, ಅಂದ್ರೆ ನಾವು ಕೇಳಿರೋದಂತ ಹೆಸರುಗಳಿರುತ್ತಾ ಅಥವಾ ಹೆಸರೇ ಇರಲ್ವಾ? ಅದೇ, ಹೆಸರಿರುತ್ತಾ ಹೆಸರಿರಲ್ವಾ, ಯಾವ ತರ ಹೆಸರಿರುತ್ತೆ ಕ್ಯಾರೆಕ್ಟರ್ಗೆ ಅಂತೆಲ್ಲ. ಇಟ್ಸ್ ಆಲ್ ಕ್ಯೂರಿಯಾಸಿಟಿ. ಇದೆಲ್ಲ ಉಪ್ಪಿ ಸರ್ ಟ್ರೈನಿಂಗ್? ಫುಲ್ ಟೀಮ್ ಟ್ರೈನಿಂಗು. ಅದು ಫುಲ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗಬೇಕು ಅಂತ. ಇವಾಗಲೇ ಹೇಳ್ಬಿಟ್ರೆ ಎಲ್ಲ ಅದು ಅಷ್ಟು ಚೆನ್ನಾಗಿ ಇರಲ್ಲ. ಅದಕ್ಕೆ ಸ್ಕ್ರೀನಲ್ಲೇ ನೋಡಲಿ ಅಂತ ಎಲ್ಲ ಬಚ್ಚಿಟ್ಕೊಂಡು 28 ಡಿಸೆಂಬರಲ್ಲಿ ರಿಲೀಸ್ ಮಾಡ್ತಿದ್ದೀವಿ. UI ವರ್ಲ್ಡ್ ಹೇಗಿತ್ತು ನಿಮ್ಮ ಪಾಲಿಗೆ? ಸೂಪರ್ ಆಗಿತ್ತು. ಇಟ್ಸ್ ಒನ್ ಆಫ್ ಕೈಂಡ್ ಆಫ್ ಎನ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಜನ ಉಪ್ಪಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಅದರಲ್ಲಿ ನನಗೂ ಆ ಅವಕಾಶ ಸಿಕ್ಕಿದೆ ಟು ವರ್ಕ್ ವಿತ್ ಹಿಮ್. ಅವ್ರ ಜೊತೆ ಸೆಟ್ಟಲ್ಲಿ ಇದ್ದು ಅವ್ರು ಡೈರೆಕ್ಷನ್ ಹೇಗೆ ಮಾಡ್ತಾರೆ ಅಥವಾ ಆ್ಯಕ್ಟಿಂಗ್ ಹೇಗೆ ಮಾಡ್ತಾರೆ ಅಂತ ಎರಡೂ ನೋಡೋಕ್ಕೆ ಸಿಕ್ತು ನನಗೆ. ಸೊ ತುಂಬ ಸೂಪರ್ ಆಗಿತ್ತು. ಆ್ಯಂಡ್ ನನ್ನ ಜರ್ನಿನೂ UI-ಅಲ್ಲಿ ಇಟ್ಸ್ ಅ ಮೆಮೊರೇಬಲ್ ಒನ್. ಯಾವಾಗ ಸಿನಿಮಾ ಶುರು ಆಗುತ್ತೆ ಎಂಡ್ ತನಕ ನಿಮ್ಮ ಪಾತ್ರ ಕ್ಯಾರಿ ಆಗುತ್ತಾ ಅಥವಾ ಎಲ್ಲಾದ್ರೂ ಬ್ರೇಕ್ ಸಿಗುತ್ತಾ ಅಂತ? ಉಪೇಂದ್ರ ಸರ್ ಇವಾಗ ಯಾವುದೇ ಪಾತ್ರ ಅಂತ ಬಂದಾಗ ಅವರು ಆ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಆ ಪಾತ್ರಕ್ಕೆ ಒಂದು ಇಂಪಾರ್ಟೆನ್ಸ್ ಇದ್ದೇ ಅದನ್ನ ಡಿಸೈನ್ ಮಾಡ್ತಾರೆ. ಸುಮ್ಮನೆ ಕಾರಣ ಇಲ್ಲದೆ ಆ ಪಾತ್ರನ ತೊಗೊಂಡು ಬರಲ್ಲ. ಅದು ಎಷ್ಟಿರುತ್ತೆ, ಅದು ಎಷ್ಟು ಕ್ಯಾರಿ ಆಗುತ್ತೆ ಅಂತ ಐ ಡೋಂಟ್ ನೋ. ಬಟ್ ನನಗೆ ಅವ್ರ ಕತೆ ಹೇಳಬೇಕಾದ್ರೇನು, ನನಗೆ ನನ್ನ ಕ್ಯಾರೆಕ್ಟರ್ ಹೇಳಬೇಕಾದ್ರೇನು, ನನ್ನ ಸ್ಕ್ರೀನ್ ಸ್ಪೇಸ್ ಎಷ್ಟಿದೆ, ನಾನು ಫುಲ್ ಕ್ಯಾರಿ ಆಗ್ತೀನ, ಕಾಣಿಸ್ಕೊತೀನ, ಆ ಥರ ಯೋಚನೆನೇ ಬಂದಿಲ್ಲ ನನಗೆ. ಯಾಕಂದರೆ ನನಗೆ ಮುಖ್ಯ ಏನಿತ್ತು ಅಂದರೆ ಇಷ್ಟು ಬೇಗ ನನ್ನ ಕರಿಯರಲ್ಲಿ ಸರ್ ಜೊತೆ ಕೆಲಸ ಮಾಡೋಕ್ಕೆ ಸಿಗ್ತಿದೆ, ತುಂಬ ಕಲಿಯೋಕ್ಕೆ ಸಿಗುತ್ತೆ. ಆ್ಯಂಡ್ ಅವರು ಈ ಪಾತ್ರ ರೇಷ್ಮಾ ನಾಣಯ್ಯನೇ ಮಾಡ್ತಾಳೆ ಅಂತ ನನ್ನ ನಂಬಿ ಆ ಪಾತ್ರ ಕೊಟ್ಟಿದ್ದಾರಲ್ಲ, ನಂಗೆ ಅದು ಮುಖ್ಯ ಆಯಿತು. ಸೊ ಅದರಲ್ಲೇ ನಾನು ಗೆದ್ದೆ. ಸೊ ನಂಗೆ ಎಷ್ಟು ಬರುತ್ತೆ ಅಥವಾ ನನ್ನ ಪಾತ್ರ ಹೇಗೆ ಕ್ಯಾರಿ ಆಗುತ್ತೆ ಅಂತ ನಂಗೆ ಅವ್ರ ಮೇಲೆ ನಂಬಿಕೆ ಇದೆ. UI ಟೀಸರ್ ರಿಲೀಸ್ ಆದಾಗಲೇ ಒಂದಿಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಆಗಿತ್ತು. ನಿಮ್ಮದು ಅದರಲ್ಲೊಂದು ಝಲಕ್ ಇತ್ತು.
ಫುಲ್ ಪಿಂಕಿ ಇತ್ತು. ಅಂದ್ರೆ ಹೆಣ್ಮಕ್ಳಿಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ ಅಂತ ಆ ವರ್ಲ್ಡ್ ಅಲ್ಲಿ ನೀವು ಕೂಡ ಇದ್ರಿ. ಸೊ ಆ ಒಂದು ನರೇಶನ್ ಆಗಿರ್ಬೋದು, ಅದು ಹೇಗಿತ್ತು ಅಂತ? ನನಗೆ ಸ್ಟಾರ್ಟಿಂಗ್ ಸರ್ ನನ್ನ ಪಾತ್ರ ನನಗೆ ಹೇಳಿದರು ಈ ಥರ ಇರುತ್ತೆ ಅಂತ, ಸ್ವಲ್ಪ ರೆಫರೆನ್ಸು ಕೊಟ್ಟಿದ್ರು, ಇದು ನೋಡಿ ಈ ಥರ ಇರುತ್ತೆ ಅಂತ. ಆ್ಯಂಡ್ ನನ್ನ ಲುಕ್ಗಂತ ಬಂದಾಗನೂ ತುಂಬ ಪ್ರಿಪ್ರೇಷನ್ಸ್ ಮಾಡಿದ್ವಿ. ಟ್ರಯಲ್ಸ್ ಮೇಲೆ ಟ್ರಯಲ್ಸ್ ನಡೀತು, ಯಾಕಂದರೆ ಹಿ ಇಸ್ ವೆರಿ ಸ್ಪೆಸಿಫಿಕ್. ಲುಕ್ ವೈಸಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಬೇಕು ಪ್ರತಿಯೊಂದು ಕ್ಯಾರೆಕ್ಟರ್. ಇವಾಗ ನೀವು ವಾರ್ನರಲ್ಲಿ ನೋಡಿದ್ರೆ ಸಾಧು ಗೋಕಿಲ ಸರ್ ಅಲ್ಲಿ ಒಂದು ಜೋಕರ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊಳ್ತಾರೆ. ಸೊ ಆ ಲುಕ್ ಅಂತ ಬಂದಾಗ ಹೇರ್ ಸ್ಟೈಲ್ಸ್ಗೂ ತುಂಬ ಟ್ರಯಲ್ಸ್ ಆಯಿತು. ಫೈನಲಿ ಟ್ರೋಲ್ ಸಾಂಗಲ್ಲಿ ನೋಡಬೇಕಾದ್ರೆ ಆ ಒಂದು ಹೇರ್ ಸ್ಟೈಲ್ ಇದೆ. ಸೊ ಪ್ರಿಪ್ರೇಷನ್ಸ್ ಅಂತ ಬಂದಾಗ ತುಂಬ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಆಗ್ತಾಯಿತ್ತು. ಆ್ಯಂಡ್ ನನಗೆ ಗೊತ್ತಿರೋದು ಅಷ್ಟು ನಾನು ಮಾಡಿದ್ದೀನಿ. ಆ ಪಾತ್ರ ಎಷ್ಟು ಚೇಂಜ್ ಆಗಿದೆ ಇವಾಗ, ಫೈನಲ್ ಔಟ್ಲುಕ್ ಹೆಂಗಿರುತ್ತೆ ಅಂತ ನಾನು 28 ಡಿಸೆಂಬರ್ ನೋಡಬೇಕು. ಈಗ ನೀವು ಹೇಳಿದ್ರಿ ಲುಕ್ ವೈಸ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಕಾಸ್ಟ್ಯೂಮ್ ವೈಸ್ ಕೂಡ ನಾವು ಗಮನಿಸಿದ್ರೆ ಉಪ್ಪಿ ಸರ್ ಸುಮಾರು 160ಕ್ಕೂ ಹೆಚ್ಚು ಕಾಸ್ಟ್ಯೂಮ್ ಅನ್ನ ಬಳಸ್ಕೊಂಡಿದ್ದಾರೆ ಅಂತ. ಸೊ ನಿಮ್ಮ ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದ್ರೆ ಹೆಂಗಿರ್ತಾ ಇತ್ತು? ಸೊ ಕಾಸ್ಟ್ಯೂಮ್ ಎಷ್ಟು ಯೂಸ್ ಮಾಡಿದ್ದೀರಾ ಅಂತ? ಐ ಥಿಂಕ್ ತುಂಬ ಯೂನೀಕ್ ಆಗಿದೆ ಕಾಸ್ಟ್ಯೂಮ್ಸ್. ನಾವೆಲ್ಲ ಉಪ್ಪಿ ಸ್ಟೈಲ್ ಅಂತ ಏನು ಕರಿತೀವಿ, ಇವಾಗ ಹೇರ್ ಸ್ಟೈಲಿಂದ ಹಿಡಿದು ಒಂದು ಕಾಸ್ಟ್ಯೂಮಿಂದ ಹಿಡಿದು ಸರ್ ಆಲ್ರೆಡಿ ಟ್ರೆಂಡ್ ಸೆಟ್ ಮಾಡಿದ್ದಾರೆ ಉಪ್ಪಿ ಸ್ಟೈಲ್ ಅಂತ. ಸೊ ಐ ಥಿಂಕ್ ಹಿ ಟ್ರೈಡ್ ಸಮಥಿಂಗ್ ಡಿಫ್ರೆಂಟ್. ಸರ್ ಅವ್ರ ಒಂದು ಕ್ರಿಯೇಟಿವ್ ವಿಷನ್ನ ಸ್ಟೈಲಿಸ್ಟ್ ಹೇಳಿದರು. ಸೊ ನಾನು ಸ್ಟೈಲಿಸ್ಟ್ ಜೊತೆ ಕೂತ್ಕೊಂಡು ಸ್ವಲ್ಪ ಡಿಸ್ಕಷನ್ ಮಾಡಿ ಹೇಗೆ ಮಾಡಬಹುದು ಅಂತ ಸರ್ಗೂ ತುಂಬ ಆಪ್ಷನ್ಸ್ ತೋರಿಸಿದ್ವಿ. ಸೊ ಐ ಥಿಂಕ್ ಇಟ್ ಆಲ್ ಕೇಮ್ ಟುಗೆದರ್ ವೆಲ್. ಆ್ಯಂಡ್ ನೀವು ಹೇಳ್ದಂಗೆ ಕಲರ್ಫುಲ್ ಆಗಿರುತ್ತಾ ಅಥವಾ ಫಂಕಿ ಆಗಿರುತ್ತಾ, ಉಪ್ಪಿ ಸ್ಟೈಲಲ್ಲಿ ಇರುತ್ತಾ ಅಂತ ವಿ ಕೆನ್ ಆಲ್ ವೇಟ್ ಅಂಡ್ ಸಿ. ಈಗ ನನಗೆ ಪ್ರಾಂಪ್ಟ್ ಆಗಿ ಆನ್ಸರ್ ಮಾಡಬೇಕು. ಈ ಕತೆ ಒಪ್ಕೊಳ್ಳೋಕ್ಕೆ ರೇಷ್ಮಾ ಇದೇ ಕಾರಣನ ಅಂತ. ಒಂದು ರಿಯಲ್ ಸ್ಟಾರ್ ಉಪೇಂದ್ರ, ಎರಡನೇದು ಕಥೆ, ಮೂರನೇದು ಪ್ರೊಡಕ್ಷನ್. ಈ ಮೂರರಲ್ಲಿ ಯಾವ ವಿಚಾರಕ್ಕಾಗಿ ನೀವು ಈ ಕಥೆಯನ್ನ ಒಪ್ಕೊಂಡ್ರಿ ಅಂತ? ಉಪೇಂದ್ರ ಸರ್ ಅವ್ರ ಡೈರೆಕ್ಷನ್. ಯಾಕಂದರೆ ಪ್ರತಿಯೊಬ್ಬರು ಅವ್ರ ಡೈರೆಕ್ಷನ್ಗೆ ಕಾಯ್ತಾ ಇದ್ದಾರೆ. ಅವ್ರು UI ಸಿನಿಮಾ ರಿಲೀಸ್ ಮಾಡ್ತಾರೆ ಅಂತ ಅನೌನ್ಸ್ ಮಾಡೋ ಮುಂಚೆಯಿಂದನೂ ಅವ್ರು ಪ್ರತಿಯೊಬ್ಬರು ಅಭಿಮಾನಿ ಅಥವಾ ಯಾರೇ ಆಗಲಿ ಸರ್ ನಿಮ್ಮ ಡೈರೆಕ್ಷನ್ ಮತ್ತೆ ಯಾವಾಗ ನೋಡೋಕ್ಕೆ ಸಿಗುತ್ತೆ ಅಂತಲೇ ಕೇಳ್ತಿದ್ರು. ಅವ್ರು ಯಾವುದೇ ಒಂದು ಪ್ರೆಸ್ ಮೀಟ್ ಹೋಗಲಿ ಅಥವಾ ಯಾವುದೇ ಒಂದು ಫಂಕ್ಷನ್ ಹೋಗಲಿ ಸರ್ ಸರ್ಸ್ ಡೈರೆಕ್ಷನ್ಗಂತ ಎಲ್ಲರೂ ಕಾಯ್ತಿದ್ರು. ಸೊ ಅವ್ರು ಫೈನಲಿ ಅನೌನ್ಸ್ ಮಾಡಿದಾಗ ಅಷ್ಟು ವರ್ಷಗಳಾದಮೇಲೆ ಅದರಲ್ಲಿ ರೇಷ್ಮಾ ನಾಣಯ್ಯನೂ ಒಂದು ಪಾರ್ಟ್ ಇದ್ದಾಳೆ ಅಂದರೆ ಇಟ್ಸ್ ಅ ಬಿಗ್ ಡೀಲ್ ಫಾರ್ ಮೀ ಬಿಕಾಸ್ ಈಸ್ ಎ ಲೆಜೆಂಡರಿ ಡೈರೆಕ್ಟರ್. ಸೊ ನಂಗೆ ಒಪ್ಕೊಳ್ಳೋ ಕಾರಣನೇ ಉಪೇಂದ್ರ ಸರ್. ಆ್ಯಂಡ್ ಅದ್ರ ಜೊತೆ ತುಂಬ ಒಳ್ಳೆ ಟೀಮ್ ಸಿಕ್ತು ನನಗೆ. ಎಲ್ಲ ಹೊಸಬ್ರು, ಅವ್ರ ಜೊತೆ ಫಸ್ಟ್ ಟೈಮ್ ಮಿಂಗಲ್ ಆಗಿ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಮಾಡಿಸಿದ್ರು. ಸೊ ಪ್ರೊಡಕ್ಷನ್ ವೈಸು ಲಹರಿ ಫಿಲ್ಮ್ಸ್, ಶ್ರೀಕಾಂತ್ ಸರ್, ದೇ ಆಲ್ ಆರ್ ವೆರಿ ನೈಸ್ ಪೀಪಲ್. ಸೊ ಇದೆಲ್ಲ ಕಾರಣಗಳು. ಓಕೆ. ಸೊ 2040 ನಡೆಯುವಂಥ ಒಂದು ಇನ್ಸಿಡೆಂಟ್ ಇದರಲ್ಲಿದೆ. ನಮಗದು ವಾರ್ನರಲ್ಲಿ ತೋರಿಸಿದ್ದಾರೆ. 2040 ನೀವು ಇರ್ತೀರಾ ಅಂತ ಈ ಕಥೆಯಲ್ಲಿ? ಯಾವ ಥರ ಕ್ವೆಶನ್ಸ್ ಫ್ರೇಮ್ ಮಾಡಿದ್ದೀರ ಅಂದರೆ ನಾನು ಯಾವ ಥರ ಉತ್ತರ ಮಾಡಬೇಕಂತ ಸ್ವಲ್ಪ ಯೋಚನೆ ಮಾಡ್ಬೇಕು ನಾನು. ಇರ್ತೀರಾ ಇಲ್ವೋ ಆನ್ಸರ್ ಅಷ್ಟೇ. ಸಿನಿಮಾಲಿ ಇದ್ದೀನಿ ನಾನು, ಆಬ್ವಿಯಸ್ಲಿ. ನಾನು ಕೇಳ್ತಾ ಇರೋದು 2040 ಇರ್ತಿರೋ ಇಲ್ವಾ ಕಥೆಯಲ್ಲಿ? ಇವಾಗ ಯಾರು ಹೇಳಿದ್ದು 2014 ಸ್ಟೋರಿ ತೋರಿಸ್ತಿದೀವಿ ಅಂತ ನಾವು? ಅಲ್ಲ, ನನ್ನ ಪ್ರಕಾರ, ನಿಮ್ ಪ್ರಕಾರ ಇರ್ತಿರೋ ಇಲ್ವೋ? ಇರ್ಬೋದು, ಇಲ್ಲದೆ ಇರ್ಬೋದು. ನೋ, ಎಸ್ ಆರ್ ನೋ? ಅಫ್ಕೋರ್ಸ್ ಇರ್ತೀನಿ ನಾನು. ಅಂದರೆ 2014 ಅಂತ ನಾನು ಹೇಳಲ್ಲ, ನನಗೂ ಗೊತ್ತಿಲ್ಲ ಅದು. ಬರೀ ವಾರ್ನರಲ್ಲಿ ಅದು ತೋರಿಸಿದ ಅಥವಾ ಇಡೀ ಸಿನಿಮಾ ಅದ್ರ ಬಗ್ಗೆನಂತ ಐ ಆನೆಸ್ಟ್ಲಿ ಡೋಂಟ್ ನೋ. ಬಟ್ ಸಿನಿಮಾಲಿದ್ದೀನಿ ಅಷ್ಟು ಹೇಳ್ತೀನಿ ನಾನು. ನಿಮ್ಮ ಪ್ರಕಾರ UI ಅಂದರೆ ಏನು? UNI ಅದನ್ನ ಯಾವ ರೀತಿ, ಎಷ್ಟು ಅರ್ಥ, ಎಷ್ಟು ಮೀನಿಂಗ್ಸ್ ಇದೆ ಅಂತ ಸರ್ ಎಲ್ಲೂ ಹೇಳಿಲ್ಲ ಇದೇ UI ಮೀನಿಂಗ್ ಅಂತ. ಸರ್ ಆಡಿಯನ್ಸಿಗೆ ಬಿಟ್ಟಿದ್ದಾರೆ, ನೀವು ಎಷ್ಟು ರೀತಿಲಿ ಯೋಚನೆ ಮಾಡಬಹುದು ಅಂತ. ಸೊ ಆ ಕ್ರಿಯೇಟಿವ್ ಥಿಂಕಿಂಗ್. ನೀವು ಏನು ಯೋಚನೆ ಮಾಡಿದ್ರಿ? ಅಲ್ಲ, ಈಗ UNI ಯೂನಿವರ್ಸಲ್ ಇಂಟೆಲಿಜೆಂಟಾ ಅಥವಾ ಉಪೇಂದ್ರ ಸರ್ ಇಂಟೆಲಿಜೆಂಟಾ, ಉಪೇಂದ್ರ ಸರ್ ವರ್ಲ್ಡ್, ಆ ಥರ ಸುಮಾರಷ್ಟು ಯೋಚನೆಗಳು ಬರುತ್ತೆ. ಸಿನಿಮಾ ನೋಡಾದ್ಮೇಲೆ ನಾನು ನೀವೊಂದು ಕನ್ಕ್ಲೂಷನ್ಗೆ ಬಂದಿರ್ತೀರಾ? ಬಂದಿಲ್ಲ, ಇನ್ನು ಕನ್ಫ್ಯೂಷನ್ ಅಲ್ಲಿ ಕನ್ಕ್ಲೂಷನ್ಗಂತೂ ಬಂದಿಲ್ಲ.
ಐ ಥಿಂಕ್ ಸಿನಿಮಾ ನೋಡಾದ್ಮೇಲೆ ಪ್ರಾಬಬ್ಲಿ ಈ ಕನ್ಫ್ಯೂಸ್. ಸಿನಿಮಾದ ಕತೆ ಕೇಳಿದಾಗ ಕನ್ಫ್ಯೂಷನ್ ಆಗಿತ್ತಾ? ಕತೆ ಕಂಪ್ಲೀಟ್ ಆಗಿ ನಾನು ಕೇಳಿಲ್ಲ, ಬಟ್ ನನ್ನ ಪಾತ್ರ ನಂಗೆ ಗೊತ್ತಿತ್ತು. ಆ್ಯಂಡ್ ಸರ್ ನನಗೆ ಈ ಥರ ಒಂದು ಲುಕ್ಕಲ್ಲಿ ಇರುತ್ತೆ, ವಿಜುವಲ್ಸ್ ಅವ್ರ ಫೋನಲ್ಲಿ ತೋರಿಸಿದ್ರು. ಸೊ ಆವಾಗ ನೋಡಬೇಕಾದ್ರೇ ಇಟ್ ವಾಸ್ ಅ ಡಿಫ್ರೆಂಟ್ ವರ್ಲ್ಡ್. ಒಂದು ಮ್ಯಾಜಿಕಲ್ ಲೋಕನ ಆಲ್ರೆಡಿ ಕ್ರಿಯೇಟ್ ಮಾಡಿದ್ರು ಅವ್ರ ಫೋನಲ್ಲಿ ಅಷ್ಟೇ. ಸೊ ಅದನ್ನ ಕ್ರಿಯೇಟ್ ಮಾಡಿ ಸೆಟ್ಟಲ್ಲೆಲ್ಲ ಶೂಟ್ ಮಾಡಬೇಕಾದ್ರೆ ಇಟ್ ವಾಸ್ ಅ ಕಂಪ್ಲೀಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸೊ ಕನ್ಫ್ಯೂಷನಲ್ಲಿ ಇತ್ತಾ? ಸ್ಟಾರ್ಟಿಂಗ್ ಇತ್ತು, ಬಟ್ ಐ ಥಿಂಕ್ ನನ್ನ ಕನ್ಫ್ಯೂಷನ್ ಇರಲಿಲ್ಲ. ನನ್ನ ನಂಬಿಕೆ ಇತ್ತು ನನಗೆ. ಅಲ್ಲೊಂದು ಪಾಸ್ ಕೊಟ್ರಲ್ವಾ, ಅದಕ್ಕೆ ಕೇಳಿದೆ. ಉಪೇಂದ್ರ ಸರ್ ಅನ್ಬೇಕಾದ್ರೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ. ನಮ್ಮ ಒಳ್ಳೇದಕ್ಕೆ ಅವರು ನಮ್ಗೇನೋ ಒಂದು ಹೇಳಕ್ ಪ್ರಯತ್ನ ಮಾಡ್ತಾರೆ, ಒಳ್ಳೇದನ್ನ ಹೇಳಕ್ ಪ್ರಯತ್ನ ಮಾಡ್ತಾರೆ. ಕೊನೆಯದಾಗಿ ಸಿನಿಮಾ 20ಕ್ಕೆ ಬರ್ತಾ ಇದೆ. Yes. ನಿಟ್ಟುಸಿರು ಬಿಡ್ತಿದ್ದೀರಾ? Thank you. ಯಾವಾಗ ಮುಗಿಸ್ತೀನಿ? ಸೊ ಸಿನಿಮಾ 20th ಬರ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸಿಗೆ ಯಾವ ತರ ಕ್ಯೂರಿಯಾಸಿಟಿ ಇದೆ? ನಿಮ್ಮ ಹತ್ರ ಏನೇನ್ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ? ನನ್ನ ಹತ್ರ ಏನು ನಾನೊಂದಿಷ್ಟು ಡೈರೆಕ್ಟ್ ಆಗಿ ಕೇಳಿದೆ. ಫಸ್ಟ್ ಆಕ್ಚುಲಿ ಇವತ್ತಿನವರೆಗೂ ನೀವೇ ನಂಗೆ ಇಷ್ಟು ಪ್ರಶ್ನೆ ಕೇಳಿದ್ರು ಸಿನಿಮಾ ಬಗ್ಗೆ, ಅದು ಡೈರೆಕ್ಟ್ ಆಗಿ ಏನಿದೆ ಇದೇನು ಅಂತ. ನನ್ನ ಒಂದೇ ಉತ್ತರ ಆಗಿತ್ತು, 20th ಡಿಸೆಂಬರ್ ನೀವು ನೋಡಿ ಅಂತ. ಬಟ್ ನಮ್ಮ ತಂದೆ ಶೂಟಿಂಗ್ ಸ್ಪಾಟಲ್ಲಿ ಇದ್ದರು. ಸೊ ಅವರು ಕೆಲವೊಂದು ಸೀನ್ಸ್ ಎಲ್ಲ ನೋಡಿದ್ದಾರೆ. ಸೊ ಅವ್ರಿಗೊಂದು ಸ್ವಲ್ಪ ಐಡಿಯಾ ಇಲ್ಲ, ಬಟ್ ಆ ಫೀಲ್ ಹೇಗಿರುತ್ತೆ ಅಂತ ಗೊತ್ತು. ಐ ಥಿಂಕ್ ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ ಯಾವಾಗ ಏನು ಕೇಳಿದ್ರು ಅವ್ರಿಗೆ. ಐ ಮೀನ್ ವಾರ್ನರ್ ರಿಲೀಸ್ ಆದಮೇಲೆ ಅವ್ರಿಗೆ ತುಂಬ ಇಷ್ಟ ಆಯಿತು. ಐ ಥಿಂಕ್ ಫಸ್ಟ್ ಕಾಲ್ ಅಕ್ಕದೇ ಬಂದಿದ್ದು. ಶಿ ಲವ್ಡ್ ಇಟ್. ತುಂಬ ಚೆನ್ನಾಗಿದೆ ವಾರ್ನರ್, ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ನಂಗೆ ತುಂಬ ಕಾಯ್ತಿದ್ದೀನಿ. ಯಾಕಂದರೆ ವಾರ್ನರಲ್ಲೇ ಒಂದು ವಾರ್ನಿಂಗ್ ಆಗಿ ತುಂಬ ಸೀರಿಯಸ್ ಆಗಿ ಮಾತಾಡಿದ್ದಾರೆ ಅಂತ. ಆ್ಯಂಡ್ ಎಲ್ಲ ಫ್ರೆಂಡ್ಸ್ ಎಲ್ಲ ಯಾವಾಗ ಯು ಐ ರಿಲೀಸಿಗೆ ವೇಟಿಂಗ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ರಿಶ್ಮಾ. ಇಲ್ಲಿ ತನಕ UI ಬಗ್ಗೆ, ಒಂದು ಪ್ರಪಂಚದಲ್ಲಿ ಏನೇನು ಆಗುತ್ತೆ ಅನ್ನೋದ್ರ ಬಗ್ಗೆ ಏನು ಹೇಳಿದ್ರಿ. ಆಲ್ ದ ಬೆಸ್ಟ್. 20ಕ್ಕೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತೀವಿ. ಥ್ಯಾಂಕ್ ಯು. ಪ್ರೇಕ್ಷಕರಿಗೂ ನೋಡ್ತಾರೆ ಅನ್ನೋ ಭರವಸೆ ಕೂಡ ಇದೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ತನಕ UI ಬಗ್ಗೆ ರಿಶ್ಮಾ ನಾಣಯ್ಯ ಒಂದಿಷ್ಟು ಮಾತುಗಳನ್ನ ಹೇಳಿದ್ರು, ಒಂದಿಷ್ಟು ಸಿನಿಮಾ ಬಗ್ಗೆ ಹೇಳಿಸುವ ಪ್ರಯತ್ನ ಮಾಡಿದೆ, ಆದ್ರೆ ಯಾವುದನ್ನು ಕೂಡ ಬಿಟ್ಕೊಟ್ಟಿಲ್ಲ. ಡಿಸೆಂಬರ್ 20ಕ್ಕೆ ಬಂದು ಥಿಯೇಟರ್ ಅಲ್ಲಿ ನೋಡಿ ಅನ್ನೋದನ್ನ ಹೇಳಿದ್ದಾರೆ. ಖಂಡಿತವಾಗಿ UI ಸಿನಿಮಾವನ್ನ ಇದೇ ಡಿಸೆಂಬರ್ 20ಕ್ಕೆ ಚಿತ್ರಮಂದಿರಕ್ಕೆ ಬಂದು ಪ್ರತಿಯೊಬ್ರು ನೋಡ್ಬೇಕು. ಇದೇ ಇವತ್ತಿನ ವಿಶೇಷ. ಇದು ಪವರ್ ಟಿವಿ, ನಿಮ್ಮ ಶಕ್ತಿ.